ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಪ್ರತಿಭಟನೆಗೆ ತಿರುಗೇಟು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ. ನಾಗೇಂದ್ರ ವಿರುದ್ಧ ಸಾಕ್ಷ್ಯ ಇದ್ರೆ ದಾಖಲೆ ಸಮೇತ ಮಾತಾಡಿ, ಸುಮ್ಮನೆ ಯಾಕೆ ಆರೋಪ ಮಾಡ್ತೀರಿ? ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ, ಪ್ರಜಾಪ್ರಭುತ್ವದ ಹಕ್ಕು, ಎಲ್ಲರೂ ಕೂಡ ಹೋರಾಟ ಮಾಡ್ಬೋದು, ಪ್ರಶ್ನೆ ಮಾಡೋದು. ಆದರೆ ಗೂಂಡಾಗಿರಿ ಮಾಡಬಾರ್ದು. ಚರ್ಚೆಗೆ ಬನ್ನಿ ಅಂತ ಕರೆದ್ರು ಕೂಡ ಯಾಕೆ ನೀವು ಬರ್ತಾ ಇಲ್ಲ ಆರೋಗ್ಯಕರವಾಗಿ ಚರ್ಚೆ ಮಾಡಲಿಕ್ಕೆ? ಸದನದಲ್ಲಿ ಮಾತನಾಡೋ ಧೈರ್ಯ ಇಲ್ಲ, ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ. ಈಗಾಗಲೇ ಪರಮೇಶ್ವರ್ ಕೂಡ ಸಮರ್ಥವಾಗಿ ಅದಕ್ಕೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ, ಆರೋಗ್ಯಕರವಾಗಿ ಚರ್ಚೆ ಮಾಡೋಣ ಬನ್ನಿ, ದಾಖಲೆ ಏನಿದೆ ಬಿಡುಗಡೆ ಮಾಡಿ. ಬರೀ ಚಾರ್ಜ್ ಶೀಟ್ ಇಟ್ಕೊಂಡು ನೀವು ಇನ್ನೂ ಅದು ಕನ್ವಿಷನ್ ಆಗದೆ ಈ ರೀತಿ ಆರೋಪ ಮಾಡಿದರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ಆರೋಪ ಮಾಡಿದ್ದಾರೆ. ಬಿ ಜೆ ಪಿಯವರು ಸುಮ್ಮನೆ ಅಸೆಂಬ್ಲಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಎಷ್ಟು ಮಂತ್ರಿ ಸಿ ಎಂ ಮೇಲೆ ಕೇಸಿದೆ ಹೇಳಿ? ಯಾವ ಮಂತ್ರಿಗಳ ಮೇಲೆ ಎಷ್ಟು ಕೇಸಿದೆ ಹೇಳಿ? ಮಂತ್ರಿಗಳು ಸಿ ಎಂಗಳ ಮೇಲಿನ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡೋಣ. ಬಿ ಜೆ ಪಿಗೆ ನೇರ ಸವಾಲು ಹಾಕಿದ್ದಾರೆ ಡಿ ಕೆ ಶಿ. ನಾಗೇಂದ್ರ ದಲಿತ ನಾಯಕ, ಬುಡಕಟ್ಟು ಜನಾಂಗದ ಸಚಿವ. ಕಾಂಗ್ರೆಸ್ನಿಂದ 15, 16, 17 ಎಸ್ ಟಿ ಶಾಸಕರು ಆಯ್ಕೆಯಾಗಿರುವುದಕ್ಕೆ ಹೊಟ್ಟೆ ಉರಿತಾ ಇದೆ ಬಿ ಜೆ ಪಿಯವರಿಗೆ ಅಂತ ಕೆಂಡ ಕಾರಿದ್ದಾರೆ. ಹಾಳು ಮಾಡ್ತಾ ಇದ್ದಾರೆ ಜನರು. ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇಲ್ಲ. ಸೊ ಅದಕ್ಕೆ ಅವರಲ್ಲಿ ಅಸೆಂಬ್ಲಿಲಿ ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವರೇ ಹೇಳಿ, ಇಲ್ಲಿವರೆಗೂ ಯಾವ್ಯಾವ ಮಂತ್ರಿಗಳ ಮೇಲೆ ಕೇಸಿದೆ, ಎಷ್ಟು ಜನ ಮೇಲೆ ಕೇಸಿದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸಿದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸಿದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಯು ಶುಡ್ ಆಲ್ಸೋ ಕಮ್ ಔಟ್ ವಿತ್ ಎ ಡಾಕ್ಯುಮೆಂಟ್ ದಟ್ ಹೌ ಮೆನಿ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, ಹೌ ಮೆನಿ ಚೀಫ್ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ. Why they are not asking their resignation? They are only on a Dalit leader, on a ST minister, tribal minister. They because 15, 16, 17 of the MLAs have been elected from the Congress party. ಕಾನೂನನ್ನು ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ ಜನರು. ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ. ಆದರೆ ನಾನೊಂದು